69वें राज्योत्सव और कर्नाटक स्वर्ण जयंती के अवसर पर कर्नाटक रक्षा मंच प्रवीण शेट्टी बाना की ओर से गुरुवार को शहर के रंग मंदिर में कर्नाटक राज्योत्सव और जिला स्तरीय कायक रत्न पुरस्कार समारोह आयोजित किया गया। करावे के अध्यक्ष प्रवीण शेट्टी ने कहा है कि अगर देश का विकास करना है तो कन्नड़ सेनानियों और ईमानदार लोगों को राजनीति में लाना जरूरी है। चुनाव की तारीख महीनों दूर न बताएं, जिनके पास पैसा होगा वो आएंगे। इसे एक सप्ताह का समय दे। जो लोग समाज में जाने जाते हैं वे चुनाव में आते हैं। उन्होंने इस बात पर जोर दिया कि इस संबंध में एक विशेष कानून लाया जाना चाहिए। उपस्थित हुलसूर गुरु बसवेश्वर संस्थान के श्री डॉक्टर शिवानंद महास्वामी जी ने बोलते हुए कहा कि हमारी ओर से कन्नड़ को बचाने और विकसित करने में बहुत बड़ा योगदान दिया गया है। हालांकि हम कर्नाटक स्वर्ण जयंती मना रहे हैं, लेकिन सच तो यह है कि अकेले कन्नड़ की स्थिति उतनी अच्छी नहीं है जितना होने का दावा किया जाता है। कन्नड़ के लिए अंग्रेजी एक बड़ी चुनौती है। अंग्रेजी कन्नड़ को निगलने के लिए बढ़ गई है। उन्होंने चेतावनी दी है कि अगर इस पर ब्रेक नहीं लगाया गया तो खतरा गलत नहीं है। करावे के माध्यम से प्रवीण शेट्टी के नेतृत्व में राज्य में चल रहा संघर्ष एक नमूना है। हम सभी को उनके पीछे खड़ा होना चाहिए और कन्नड़ मुद्दे का समर्थन करना चाहिए। कैमरामैन पुष्पराज का कवरेज। ನೀವು 3 ಸಾರಿ ನನ್ನ ಮಗಂದು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಟ್ರೀಸರ್ ತೋರಿಸಿದ್ದೀರಾ. ಅದರ ಟ್ರೀಸರ್ ರಿಲೀಸಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ನಾವು ರಾಜ್ಯ ಪದಾಧಿಕಾರಿಗಳು ನಾವೆಲ್ಲ ಭಾಗಿಯಾಗಿದ್ದೀವಿ. ಟ್ರೈನ್ ಸಮಯ ಆಗಿತ್ತು. ಹೇಗೋ ನಾನು ಬಂದಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಶಿವರಾಜ್ ಗೌಡರು, ರಾಜಘಟ್ಟ ರವಿ, ಉಮೇಶ್ ಗೌಡರು, ಲೋಕೇಶ್ ಅವರು ಬಂದರೆ ಸಾಕಂತೇಳಿ ಕೊನೆಗೆ ಅರ್ಥ ಮಾಡಿಕೊಂಡೆ. ಇನ್ನೊಂದು ಕಡೆ ಗಡಿ ಭಾಗದಲ್ಲಿ ಹುಡುಗ ಪೀಟರ್ ಅವರು ಕಷ್ಟ ಬಿಟ್ಟು ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ. ಬಂದಿಲ್ಲ ಅಂದರೆ ತಪ್ಪಾಗುತ್ತೆ ಅಂತೇಳಿ ನಮ್ಮ ಆರೋಗ್ಯ ಸರಿ ಇಲ್ಲ ಅಂದರೂ ನಮ್ಮ ಜಯಂತ್ ಅಣ್ಣ ರೆಡಿ ಆದ, ಹೋಗೋಣ ಅಣ್ಣ ಅಂತ. ಒಂದೇ ರಾತ್ರಿ 1 ಗಂಟೆಗೆ ಕಾರಲ್ಲಿ ಬಿಡಬೇಕು. ಇಲ್ಲ ಅಂದರೆ ವಿರೂಪಾಕ್ಷ ಗಾದಿಗೆ ಹೇಳ್ದಂಗೆ ಫ್ಲೈಟಲ್ಲಿ ಬರೋಕ್ಕೆ ಹೋದರೆ 16,000 ರೂಪಾಯಿ ಒಂದು ಫ್ಲೈಟ್ ಟಿಕೆಟ್ ಇತ್ತು. 32,000 ರೂಪಾಯಿ ತೊಗೊಂಡೋಗಿ ಎಲ್ಲ ಹಾಕಿ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಅಲ್ಲಿ ಬರಬೇಕಾಗತ್ತೆ. ರಾತ್ರಿ ನಿದ್ರೆ ಇರಲ್ಲ ಅಂತೇಳಿ ಯೋಚನೆ ಮಾಡಿದ್ವಿ. 1 ಗಂಟೆಗೆ ಒಂದು ಬಸ್ ಇತ್ತು. ಏನಪ್ಪ ಕರೆಕ್ಟಾಗಿ ನೀವು 7 ಗಂಟೆ 8 ಗಂಟೆ ಬಿಡ್ತೀವಿ ಅಂತಂದ. ನೋಡೋಣ ಅಂತ ಹತ್ಬಿಟ್ರಿ. ಹೋಗಿ ನಮ್ಮ ಫಸ್ಟ್ ನಿದ್ದೆ ಮಾಡಬೇಕಿತ್ತು. ಸಮಯ 1 ಆಯಿತು. ಹೋಗಿ ಬಸ್ಸಲ್ಲಿ ಹೋಗಿ ಮಲಗಿರೋದಷ್ಟೇ ಗೊತ್ತು. ಚೆನ್ನಾಗಿ ಎತ್ತಿ ಹಾಕಿದ್ರು ಸಹ ಹೈದರಾಬಾದಿಗೆ ಬಂದು ಬಿದ್ವಿ. ಅಲ್ಲಿಂದ ಮತ್ತೆ ಬಂದ್ವಿ ಐಬಿಯಿಂದ ನಾವು ಬಂದ್ವಿ. ಬಂದಾದ್ಮೇಲೆ ನನಗಿಂತ ಇವರು ಟ್ರೈನಲ್ಲಿ 8 ಗಂಟೆಗೆ ಹೊರಟೋರ್ಕಿಂತ ಮುಂಚೆ ನಾನೇ ಬಂದಿದ್ದೀನಿ. ಅದೊಂದು ಖುಷಿ ಇದೆ ನನಗೆ, ಹೆಮ್ಮೆ ಇದೆ. ಯಾಕಂದರೆ ಬೀದರ್ಗೂ ನಮಗೂ ತುಂಬ ಅತ್ಯುನ್ನತ ಸಂಬಂಧ ಇದೆ. ಬೀದರಲ್ಲಿ ವಿರೂಪಾಕ್ಷ ಗಾದಿಗೆ ಅವರು ಹೇಳಿದೆ, ಮೆರವಣಿಗೆ ಮಾಡಿ ಸನ್ಮಾನ ಮಾಡಿ ನಮಗೆ ಹೋರಾಟಕ್ಕೆ ಬೀದರಲ್ಲಿ ಸಂಘಟನೆಯನ್ನು ರೆಡಿ ಮಾಡಿಕೊಡಿ.